ಆಮ್ಲಜನಕವನ್ನು ಉತ್ಪಾದಿಸುತ್ತದೆ. 390 ಬಿಲಿಯನ್ ಗಿಡಗಳು ಮತ್ತು 16,000 ಪ್ರಭೇದಗಳ ಸಸ್ಯಗಳಿ. ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಗೊಬಂದಿದ್ದೀನಿ ಕಾಪಿ ಪೇಸ್ಟ್ ಚಾನಲ್ ಐಡಿಯಾ. ಸೊ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಮ ಫೇಸ್ ತೋರಿಸೋ ಅವಶ್ಯಕತೆಯೂ ಇಲ್ಲ, ನಿಮ್ಮ ವಾಯ್ಸ್ ಕೊಡಬೇಕಂತನೂ ಅವಶ್ಯಕತೆ ಇಲ್ಲ. ಸೊ ಎಲ್ಲ ನೀವು AI ಮಾಡಿಸ್ಬೋದು, ಓಕೆನಾ. ಸೊ AI ಬಂದುಬಿಟ್ಟು ಚಾನಲ್ಸಿಗೆ ಬಂದುಬಿಟ್ಟು ಮಾನಿಟೈಸೇಷನ್ ಆಗ್ತಾಯಿದೆ. ಇದಕ್ಕೆ ನೀವು ಏನು ಅಲ್ಟ್ರೇಟ್ ಕಂಟೆಂಟ್ ಏನಿರುತ್ತೆ ಅದಕ್ಕೆ ಎಸ್ ಕೊಡಬೇಕು, ಓಕೆನಾ. ಯೂಟ್ಯೂಬ್ ಬಂದುಬಿಟ್ಟು ಯೂಟ್ಯೂಬ್ಗೆ ಗೊತ್ತಾಗಬೇಕಲ್ವಾ. ಸೊ ನೀವು AI ವಿಡಿಯೋಸ್ ಮಾಡಿದ್ದೀರಾ ಇಲ್ಲ ನಾರ್ಮಲ್ ಒರಿಜಿನಲ್ ವೀಡಿಯೋಸ್ ಮಾಡಿದ್ದೀರಾ ಅಂತ. ಸೊ ನೀವು ಸಿಂಪಲಿ ಏನು ಮಾಡಬೇಕು, AI ವಾಯ್ಸ್ ಏನಾದರೂ ವಾಯ್ಸ್ ಕೊಟ್ಟಿದ್ರೆ ಇಲ್ಲ AI ಏನೇ ಯೂಸ್ ಮಾಡಿದರೆ, ಇಮೇಜಸ್ ಕೂಡ ನೀವು ಏನಾದರೂ AIದು ಯೂಸ್ ಮಾಡಿದರೆ ಸಿಂಪಲಿ ಅಲ್ಟರ್ಡ್ ಕಂಟೆಂಟಲ್ಲಿ ಎಸ್ ಕೊಟ್ಬಿಡಿ. ಎಸ್ ಕೊಟ್ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ, ನಿಮ್ಮ ಚಾನಲ್ನು ಈಸಿಲಿ ಮಾನಿಟೈಸೇಷನ್ ಮಾಡಿಕೊಡ್ತಾರೆ, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ನಾನು ಹೇಳ್ಕೊಡ್ತೀನಿ ಎಲ್ಲ ಡೀಟೇಲ್ಸ್ ಆಗಿ. ನಾನು ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ಎಲ್ಲ ತೋರಿಸ್ತೇನೆ ನಿಮಗೆ, ಡೀಟೇಲಾಗಿ ನೋಡ್ಕೊಳ್ಳಿ. ವಿಡಿಯೋ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಇದು ನೀವು ವಿಡಿಯೋ ನೋಡಾದ್ಮೇಲೆ ಐ ಹೋಪ್ ನೀವು ಕಲ್ತ್ಕೊತೀರಾ ಎಲ್ಲ ಡೀಟೇಲಾಗಿ. ಸೊ ನೆಕ್ಸ್ಟು ನೀವು ಚಾನಲ್ ಕ್ರಿಯೇಟ್ ಮಾಡೇ ಮಾಡ್ತೀರಾ, ಓಕೆನಾ. ಫಾರ್ ಎಕ್ಸಾಂಪಲ್ಗೆ ನಾನು ನಿಮಗೆ ಒಂದು ಚಾನಲ್ನು ತೋರಿಸ್ತೀನಿ, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು. ಇಲ್ಲಿ ಚಾನಲ್ ನಾನು ಸ್ಕ್ರೀನ್ಶಾಟ್ ಹಾಕಿದ್ದೀನಲ್ಲ, ಸೊ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಅವ್ರದ್ದು ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಇದೇ ಥರ ನಿಮ್ಮದು ಚಾನಲ್ ಏನಾದರೂ ಪ್ರಮೋಷನ್ ಮಾಡಬೇಕಂದ್ರೆ ಸೊ ವಿಡಿಯೋ ಬಂದಾಗ ಫಸ್ಟ್ ಕಮೆಂಟ್ ಮಾಡಿ, ಏನಾದರೂ ಮುದ್ದಾದ ಒಂದು ಕಮೆಂಟ್ ಮಾಡಿದರೆ ನಿಮ್ಮದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಚಾನಲ್ನ ಪ್ರಮೋಷನ್ ಮಾಡ್ತೀನಿ, ಓಕೆನಾ ಗೈಸ್. ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ. ಸೊ ಫಸ್ಟು ನಾನು ನಿಮಗೆ ಎಕ್ಸಾಂಪಲ್ಗೆ ಆ ಚಾನಲ್ ತೋರಿಸ್ಬಿಡ್ತೀನಿ, ಯಾವ ಚಾನಲ್ ಏನು ಎತ್ತ ಅಂತ ನೀವೇ ನೋಡ್ಕೊಳ್ಳಿ ಒಂದು ಸಲ. ಸೊ ನೋಡಿ ಗೈಸ್, ಈ ಚಾನಲ್ ಬಂದುಬಿಟ್ಟು ಸಿನ್ಸ್ ಟಾಲ್ಕ್ ಅಂತ, ಓಕೆನಾ. ಸೊ ಇದು ಬಂದುಬಿಟ್ಟು ನೀವು ನೋಡ್ಬೋದು, ಬರೀ ಎಷ್ಟು ವೀಡಿಯೋಸ್ ಹಾಕಿದ್ದಾರೆ ಅಂತ ಜಸ್ಟ್ ನೀವು ಓಪನ್ ಮಾಡಿ ನೋಡ್ಕೊಳ್ಳಿ ನಿಮ್ಮ ಕಣ್ಣೇನ. ಜಸ್ಟ್ ಇವ್ರು 15 ವೀಡಿಯೋಸ್ ಹಾಕಿರೋದು ಅಷ್ಟೇ. 15 ವೀಡಿಯೋದಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಮಾಡಿದ್ದಾರೆ? 134K ಸಬ್ಸ್ಕ್ರೈಬರ್ಸು. ನಾವೀಗ ಎಷ್ಟು 500-600 ವೀಡಿಯೋ ಹಾಕಿದ್ರೂ ನಮಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗೋಲ್ಲ. ನೀವು ನೋಡಿ, ಬರೀ 15 ವೀಡಿಯೋದಲ್ಲಿ ಇವರು 134K ಸಬ್ಸ್ಕ್ರೈಬರ್ಸ್ನ ಮಾಡಿದ್ದಾರೆ, ಓಕೆನಾ. ಸೊ ಇದಾದಮೇಲೆ ಮತ್ತೆ ಇದು ಯಾಕೆ ರಿಮೂವ್ ಆಗ್ತಿಲ್ಲ? ಓಕೆ, ರಿಮೂವ್ ಆಯಿತು. ಇವ್ರು ಯಾವ ಟೈಪ್ ವೀಡಿಯೋ ಮಾಡ್ತಿದ್ದಾರೆ ಅಂತ ನೋಡ್ಕೊಳ್ಳಿ ಒಂದು ಸಲ. ಶಾರ್ಟ್ಸಲ್ಲಿ ನೋಡೋಣ, ಬರೀ 15 ವೀಡಿಯೋ. ಸೊ ಸ್ಟಾರ್ಟಿಂಗ್ ಫಸ್ಟ್ ವೀಡಿಯೋನೇ ಇವ್ರದ್ದು ಬಂದುಬಿಟ್ಟು 4 ಮಿಲಿಯನ್ ವ್ಯೂಸ್ ಹೋಗಿದೆ, ಓಕೆನಾ. ಈ ಥರ ವೀಡಿಯೋಸ್ ನೋಡೋದು ತುಂಬ ಇಷ್ಟ ಆಡಿಯನ್ಸ್ಗಳಿಗೆ. ಸೊ AI ವೀಡಿಯೋಸ್ಗಳು. ಸೊ ಈ ಥರ ವೀಡಿಯೋಸ್ ಎಲ್ಲ ಎಲ್ಲಿ ಸಿಗುತ್ತೆ ನಿಮಗೆ? ಸೊ ಇದೇ ಥರ ವೀಡಿಯೋ ಅಂತ ಅಲ್ಲ, ಒಂದೇ ಥರ ವೀಡಿಯೋ ಅಂತ ಅಲ್ಲ, ಡಿಫ್ರೆಂಟ್ ಟೈಪಲ್ಲಿ ನಿಮಗೆ ವೀಡಿಯೋಸ್ಗಳು ಸಿಗುತ್ತೆ, ಓಕೆನಾ. ಯಾವ ಥರ ಸರ್ಚ್ ಮಾಡೋದು, ಎಲ್ಲಿ ನಮಗೆ ವೀಡಿಯೋ ಸಿಗುತ್ತೆ ಎಲ್ಲ ಡೀಟೇಲಾಗಿ ಹೇಳ್ಕೊಡ್ತೀನಿ. ಆ್ಯಂಡ್ ಒಂದು ಸಲ ಓಪನ್ ಮಾಡಿ ನಿಮಗೆ ತೋರಿಸ್ಬಿಡ್ತೀನಿ ವೀಡಿಯೋನ, ನೋಡ್ಕೊಳ್ಳಿ ಯಾವ ಥರ ಮಾಡ್ತಿದ್ದಾರೆ. ಆ್ಯಂಡ್ ಈ ವಿಡಿಯೋದಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನು ಸಮೇತ ಯೂಸ್ ಮಾಡ್ತಿದ್ದಾರೆ ಇವರು. ಆ್ಯಂಡ್ ನಾನು ವೀಡಿಯೋದಲ್ಲಿ ಲಾಸ್ಟಲ್ಲಿ ನಿಮ್ಗೆ ಹೇಳ್ತೀನಿ ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಿಮಗೆ ಎಲ್ಲಿ ಸಿಗುತ್ತೆ, ಎಲ್ಲಿ ನೀವು ನಿಮ್ಮ ವಿಡಿಯೋದಲ್ಲಿ ಯೂಸ್ ಮಾಡ್ಬೋದು ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ, ಓಕೆನಾ. ಸೊ ಒಂದ್ಸಲ ಓಪನ್ ಮಾಡ್ತೀನಿ, ವಿಡಿಯೋ ನೋಡ್ಕೊಳ್ಳಿ. भारत की 3 सबसे खतरनाक और डरावनी जगह जहां पर जाने से सब डरते हैं। नंबर 1, भानगढ़ का किला। आखिर ऐसा क्या है कांगो जंगल में जहां पर लोग जाने से भी डरते हैं? कांगो जंगल दुनिया का दूसरा सबसे खतरनाक जंगल है। कांगो जंगल इतना बड़ा है कि इसमें यूनाइटेड किंगडम जैसे 20 देश समा सकते हैं। ये जंगल 37 लाख ಕೇಳಿದ್ರಲ್ಲ ಗೈಸ್. ಸೊ ಇದೇ ಥರ ವೀಡಿಯೋ ನೀವು ಯಾವ ಥರ ಮಾಡ್ಬೋದು, ಇಂದ ವಾಯ್ಸ್ ಯಾವ ಥರ ಜನ್ರೇಟ್ ಮಾಡೋದು. ಆ್ಯಂಡ್ ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಇದ್ರಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆಯಲ್ಲ, ಇದನ್ನು ಯಾವ ಥರ ಆ್ಯಡ್ ಮಾಡೋದಂತ ನಾನು ನಿಮಗೆ ಹೇಳ್ತೀನಿ. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಲ್ಲ ಅಂದರೆ ಚಾನಲಲ್ಲಿ ಜೀವ ತುಂಬಕ್ಕೆ ಏನೂ ಇಲ್ಲ. ಸೊ ನಿಮ್ಮ ಚಾನಲಲ್ಲಿ ನಿಮ್ಮ ವೀಡಿಯೋದಲ್ಲಿ ಜೀವ ತುಂಬಬೇಕಂದ್ರೆ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ನಿಮಗೆ ಬೇಕು, ಓಕೆನಾ. ನಿಮಗೆ ಕಾಪಿರೈಟ್ ಬರಲ್ಲ, ಓಕೆನಾ. ಸೊ ಇದು ಯೂಟ್ಯೂಬಲ್ಲೇ ಇದೆ, ಹೆಂಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಫೈಂಡ್ ಮಾಡೋದೆಲ್ಲ ಹೇಳ್ಕೊಡ್ತೀನಿ. ಸೊ ಈಗ ನಮಗೆ ಇದು ಇವ್ರು ಮಾತಾಡ್ತಾರಲ್ಲ AI ವಾಯ್ಸಲ್ಲಿ, ಈ ಥರ ಸ್ಕ್ರಿಪ್ಟು ಬೇಕು. ಯಾವ ಥರ ವೀಡಿಯೋಸ್ಗೆ ಈಗ ತೋರಿಸಿದ್ನಲ್ಲ ಆ ಥರ ವೀಡಿಯೋಸ್ಗೆ. ಸೊ ಸಿಂಪಲಿ ಇದಕ್ಕೆ ಸ್ಕ್ರಿಪ್ಟು ಬೇಕಲ್ವ ನಮಗೆ. ಸಿಂಪಲಿ ನಮ್ಮದು ChatGPT ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ, ಓಕೆನಾ. ಸ್ಕ್ರಿಪ್ಟಿಗೆ ಸೊ ChatGPT ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು ನಿಮಗೆ ಬರೀತೀನಿ, ಇಲ್ಲಿ ಏನು ಬರಿತಾ ಇದ್ದೀನಿ ಅದನ್ನೇ ನೀವು ಬರ್ಕೋಬೇಕು, ಓಕೆನಾ. ಸೊ ಎಕ್ಸಾಂಪಲ್ಗೆ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಸೇಮ್ ಈ ಥರ ನೀವು ಕನ್ನಡದಲ್ಲಿ ಜಸ್ಟ್ ಟೈಪ್ ಮಾಡಿಬಿಡಿ, ಈ ಥರ ಇಂಗ್ಲೀಷಲ್ಲಿ ಒಂದು ಸ್ವಲ್ಪ ಇದು ಮೇಯ್ನು, ಇನ್ನು ಮಿಕ್ಕಿದೆಲ್ಲ ಕನ್ನಡದಲ್ಲಿ ಟೈಪ್ ಮಾಡಿ, ಓಕೆನಾ. ಸೊ ChatGPTಗೂ ಗೊತ್ತಾಗುತ್ತೆ, ಕನ್ನಡ ಅರ್ಥ ಆಗುತ್ತೆ, ಓಕೆನಾ ಗೈಸ್. ಸೊ ಸಿಂಪಲ್ಲಿ ಇದನ್ನು ಟೈಪ್ ಮಾಡಾದಮೇಲೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಇದೆಯಲ್ಲ,
ಎಲ್ಲಿ ಇಲ್ಲಿ ಕೆಳಗಡೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಆ್ಯಂಡ್ ಹಂಗೈಸ್ ಇದು ಬೇಕಿದ್ರೆ ನಾನು ನಿಮಗೆ ಕಾಪಿ ಮಾಡಿಬಿಟ್ಟು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ ಈ ಟೆಕ್ಸ್ಟು. ಸುಮಾರು ಜನಕ್ಕೆ ಸ್ಕ್ರೀನ್ಶಾಟ್ ಹೊಡ್ಕೊಂಡ್ರು ಬರಲ್ಲ. ಆ್ಯಂಡ್ ಸುಮಾರು ಜನ ಇದು ಮರ್ತು ಹೋಗಿದ್ರೆ ನಾನು ಟೆಲಿಗ್ರಾಮಲ್ಲಿ ಟೈಪ್ ಮಾಡಿಬಿಟ್ಟು ಇದು ಕಳಿಸ್ಬಿಡ್ತೀನಿ. ಇದಿಷ್ಟು ಓಕೆನಾ. ಇದಿಷ್ಟು ನಾನು ನಿಮಗೆ ಟೆಲಿಗ್ರಾಮಲ್ಲಿ ಟೈಪ್ ಮಾಡಿ ಕಳಿಸ್ತೀನಿ, ನೀವು ಬೇಕಿದ್ರೆ ಯೂಸ್ನ ಮಾಡ್ಕೋಬೋದು. ಓಕೆನಾ ಗೈಸ್, ಇದು ಸಿಂಪಲಿ ಇಲ್ಲಿ ಸೆಂಡ್ನ ಮಾಡೋಣ. ಸೆಂಡ್ ಮಾಡಿದಾಗ ನೋಡಿ ಒಂದು ನಮಗೆ ಏನು ಎಷ್ಟು ಚೆನ್ನಾಗಿರೋ ಒಂದು ಸ್ಕ್ರಿಪ್ಟು ರೆಡಿ ಮಾಡಿ ಕೊಡುತ್ತೆ. ಓಕೆನಾ. ನಮಗೆ ಆ ವಿಡಿಯೋಗೆ ಮಾತಾಡೋದಕ್ಕೆ AI ವಾಯ್ಸಿಂದ ಜನ್ರೇಟ್ ಮಾಡಿಸ್ಬೇಕಲ್ಲ, ಹಾಗಾಗಿ. ಸೊ ಇಲ್ಲಿ ಅಮೆಝಾನ್ ಕಾಡು ಅದಾರ್ಥ ಅಮೆಝಾನ್ ಕಾಡು ವಿಶ್ವದ ಅತ್ಯಂತ ದೊಡ್ಡ ಮತ್ತು ಜೈವ ವಿದ್ಯುತ್ತೆಯಿಂದ ಸಮೃದ್ಧ ಕಾಡಾಗಿದೆ. ಇದು 70 ಲಕ್ಷ ಚದರ ಮೀಟರ್ ಏನೋ ಇದೆ. ಸೊ ಇದನ್ನು ಏನು ಮಾಡಬೇಕು, ಇದು ನಮ್ಮ ವಿಡಿಯೋದಲ್ಲಿ ಯೂಸ್ ಮಾಡಬೇಕು ಈ ಸ್ಕ್ರಿಪ್ಟು. ಇದು ಏನು ಒಂದು ಫ್ಯಾಕ್ಟು. ಸೊ ನಾವು ಒಂದು ಫ್ಯಾಕ್ಟ್ ವಿಡಿಯೋ ಮಾಡ್ತಾ ಇರೋದು. ಸೊ ಫ್ಯಾಕ್ಟ್ದು ನಾನು ನಿಮಗೆ ಏನು ಇಲ್ಲಿ ಪ್ರಾಂಪ್ಟ್ ಇದೆಯಲ್ಲ, ಪ್ರಾಂಪ್ಟೆಲ್ಲ ಇಲ್ಲಿ ನಾವು ಬರೆಸ್ತಾ ಇರೋದು ChatGPT ಹತ್ರ ಫ್ಯಾಕ್ಟು ಜಂಗಲ್ ಅಂದರೆ ಲೈಕ್ ಕಾಡುದು ದೊಡ್ಡದು ಅಮೆಝಾನ್ ಕಾಡು ಇದೆಯಲ್ಲ ಅದರದ್ದು. ಓಕೆನಾ. ಸೊ ಸಿಂಪಲಿ ನಮ್ಮದು ಇದು ಟೆಕ್ಸ್ಟ್ ಏನಿದೆ ಇದನ್ನು ನಾವು ಕಾಪಿನ ಮಾಡ್ಕೊಂಡಾದಮೇಲೆ ಸಿಂಪಲಿ ಇಲ್ಲಿ ನಮ್ಮ ನೋಟ್ಬುಕ್ ಏನಿದೆ ನೋಟ್ಬುಕ್ಕು ಇದರಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇಲ್ಲ ನೀವು ಕಾಪಿ ಮಾಡಿ ನೋಟ್ಬುಕ್ಕಲ್ಲಿ ಪೇಸ್ಟ್ ಮಾಡಿದ್ರು ಮಾಡ್ಬೋದು, ಇಲ್ಲ ಅಂದರೆ ನೀವು ಹಾಗೆ ಇರೋಕ್ಕೆ ಬಿಡ್ಬೋದು. ಸಿಂಪಲ್ ಈಗ ನನಗೆ ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾನೀಗ ವಾಯ್ಸ್ ಚೇಂಜರಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆನಾ. ವಾಯ್ಸ್ ಚೇಂಜರಲ್ಲ, ವಾಯ್ಸ್ ಜನ್ರೇಟಲ್ಲಿ AI ವಾಯ್ಸ್ ಜನ್ರೇಟ್ ಮಾಡಬೇಕಲ್ಲ ಅದರಲ್ಲಿ. ಓಕೆನಾ. ಸೊ ಸಿಂಪಲಿ ಗೂಗಲ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚಲ್ಲಿ ನೀವು ಏನು ಮಾಡಬೇಕು, ಏನು ಟೈಪ್ ಮಾಡಬೇಕು, AI ವಾಯ್ಸ್ ಮೇಕರ್. ಓಕೆನಾ. AI ಅಂತಲೂ ಹಾಕ್ಬೋದು, ಇಲ್ಲ ವಾಯ್ಸ್ ಮೇಕರ್ ಅಂತಲೂ ಹಾಕ್ಬೋದು. ಸೊ ಸಿಂಪಲಿ ನಾನಿಲ್ಲಿ ವಾಯ್ಸ್ ಮೇಕರ್, ಇದು ಫ್ರೀ ಅಪ್ಲಿಕೇಶನು, ನಿಮಗೆ ಫ್ರೀಯಾಗಿ ಸಿಗುತ್ತೆ ವಾಯ್ಸ್ ಇಲ್ಲಿ. ಓಕೆನಾ. ಸೊ ಸಿಂಪಲಿ ಇದರಲ್ಲಿ ಹೋಗಿ. ಓಕೆನಾ. ಫಸ್ಟ್ನೇ ವೆಬ್ಸೈಟಲ್ಲಿ ಹೋಗಾದ್ಮೇಲೆ ನೋಡಿ ಗೈಸ್ ನಿಮ್ಗೆ ಈ ಥರ ಒಂದು ಆಪ್ಷನ್ ಕಾಣುತ್ತೆ. ಸೊ ಸಿಂಪಲ್ ಇದು ಏನಿದೆ ನಾವು ಇದನ್ನು ರಿಮೂವ್ ಮಾಡಿಬಿಡೋಣ ಫಸ್ಟು ಲಾಸ್ಟ್ ಟೈಮ್ದು. ಓಕೆನಾ. ಸೊ ಅದಾದಮೇಲೆ ಈಗ ನಾವು ಏನು ಟೆಕ್ಸ್ಟು ಕಾಪಿ ಮಾಡಿದ್ವಿ ಅದನ್ನು ಸಿಂಪಲಿ ಇಲ್ಲಿ ಪೇಸ್ಟ್ನ ಮಾಡೋಣ. ಓಕೆನಾ. ಸೊ ನೋಡಿ ನಾನು ಪೇಸ್ಟ್ ಇಲ್ಲಿ ಮಾಡಿದ್ದೀನಿ. ಸಿಂಪಲಿ ಸೇಮ್ ಇದೇ ಥರ ನೀವು ಪೇಸ್ಟ್ ಮಾಡ್ಬೋದು. ಓಕೆನಾ ಗೈಸ್. ಸೊ ಇಲ್ಲಿ ನೀವು ಬಂದುಬಿಟ್ಟು ಇಲ್ಲಿ ಅರ್ಧ ಪಾರ್ಟಲ್ಲಿ ಏನು ಮಾಡಿ ಜನ್ರೇಟ್ ಮಾಡಿ ವಾಯ್ಸು, ಯಾಕಂದರೆ ಇಲ್ಲಿ 250 ವರ್ಡ್ಸೇ ಬಂದುಬಿಟ್ಟು ಜನ್ರೇಟ್ ಆಗೋದು ವಾಯ್ಸು. ನಿಮ್ಮದು ಲಾಂಗ್ ಇದ್ರೆ ಲೈಕ್ 500,000 ವರ್ಡ್ಸ್ ಇದ್ದರೆ 250 ವರ್ಡ್ಸಲ್ಲಿ ಒಂದೊಂದು ವಾಯ್ಸ್ನ ಜನ್ರೇಟ್ ಮಾಡ್ಕೊಳ್ಳಿ. ಓಕೆನಾ. ಇದರಲ್ಲಿ ಈ ವೆಬ್ಸೈಟ್ ಮೇಲೆ ಡೀಟೇಲ್ ವೀಡಿಯೋ ನಿಮ್ಗೆ ಏನಾದರೂ ಬೇಕಿದ್ದರೆ ನನಗೆ ಕಮೆಂಟಲ್ಲಿ ಕೇಳಿ, ನಾನು ಈ ವೆಬ್ಸೈಟ್ ಬಗ್ಗೆ ಡೀಟೇಲಾಗಿ ವೀಡಿಯೋ ಮಾಡ್ತೀನಿ. ಓಕೆನಾ ಗೈಸ್. ಇದೆಲ್ಲ ಆದಮೇಲೆ ನೋಡಿ ಇಲ್ಲಿ ನಿಮಗೆ ಒಂದು ಚೇಂಜ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ಚೇಂಜ್ ಆಪ್ಷನಲ್ಲಿ ನೀವು ಬೇಕಿದ್ದರೆ ವಾಯ್ಸ್ ಯಾವ ವಾಯ್ಸ್ ಬೇಕಾ ಆ ವಾಯ್ಸ್ನ ನೀವು ಇಟ್ಕೋಬೋದು. ಸಿಂಪಲ್ಲಿ ಚೇಂಜ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕನ್ನಡ ಆಲ್ರೆಡಿ ನಾನು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಲ್ಯಾಂಗ್ವೇಜಲ್ಲಿ ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಜೆಂಡರ್ ಇಲ್ಲಿ ಫೀಮೇಲ ಮೇಲ ಅಂತ ಇದೆ. ಸೊ ಸಿಂಪಲಿ ನಾನು ಮೇಲಿಗೆ ಹೋಗ್ತೀನಿ. ಮೇಲಿಗೆ ಹೋಗಾದ್ಮೇಲೆ ಇಲ್ಲಿ ಕೇಳಿ ಮೇಲ್ ವಾಯ್ಸು, ಯಾವ ವಾಯ್ಸ್ ಇಷ್ಟ ನಿಮಗೆ ಅದು. ಶುಭ ಅಪರಾಹ್ನ. ನೀವು ಇಲ್ಲಿ ಟೈಪ್ ಮಾಡುವ ಯಾವುದೇ ಪಠ್ಯವನ್ನು ಓದಲು ನಾನು ಸಮರ್ಥನಾಗಿದ್ದೇನೆ. ಉದಾಹರಣೆಗೆ ಓಕೆನಾ ಗೈಸ್, ನಾನು ಅದು ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಏನು ಮಾಡೋಕ್ಕೆ ಹೋಗ್ಬೇಡಿ. ಸ್ಪೀಡ್ ಯಾಕೆ ಇಷ್ಟು ಬಂತು, ಇಲ್ಲಿ ಏನು ಮಾಡೋಕ್ಕೆ ಹೋಗ್ಬೇಡಿ. ಸಿಂಪಲಿ ನೀವು ಕನ್ವರ್ಟ್ ಟು ಸ್ಪೀಚ್ ಅಂತ ಇದೆಯಲ್ಲ ಇಲ್ಲಿ ಕೆಳಗಡೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ. ಅಮೋಜ್ ಕಾಡು ಅಮೆಝಾನ್ ಜಂಗಲ್ ವಿಶ್ವದ ಅತಿ ದೊಡ್ಡ ಕಾಡಾಗಿದೆ. ಇದು 55 ಲಕ್ಷ ಚದರ ಕಿಲೋಮೀಟರ್ ವಿಸ್ತಾರವನ್ನು ಹೊಂದಿದೆ. ಇದನ್ನು ಪೃಥ್ವಿಯ ಸುವರ್ಫೇಸ್. ಸೊ ನೋಡಿದ್ರಲ್ಲ, ಈ ಥರ ನಮ್ಮದು ವಾಯ್ಸ್ ಬಂದುಬಿಟ್ಟು ಜನ್ರೇಟ್ ಆಗಿದೆ. ಸೊ ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ ಈ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ನ ಮಾಡ್ಕೋಬೇಕು. ನಮ್ಮದು ವಾಯ್ಸ್ ಏನಾಗಿದೆ ಡೌನ್ಲೋಡ್ ಆಗಿದೆ. ಈಗ ನಮ್ಮದು ವಾಯ್ಸು ಸಿಕ್ಕಿದೆ ಪ್ಲಸ್ ಸ್ಕ್ರಿಪ್ಟು ವಾಯ್ಸು ಎರಡೂ ಸಿಕ್ಕಿದೆ. ಅದಾದಮೇಲೆ ಈಗ ನಮಗೆ ಸಿಂಪಲಿ ಬ್ಯಾಕ್ ಬಂದುಬಿಟ್ಟು ಏನು ಮಾಡಬೇಕು, ವೀಡಿಯೋ ಬೇಕಲ್ವ ನಮಗೆ. ಸೊ ವೀಡಿಯೋಗೆ ಸಿಂಪಲಿ ನೀವೇನು ಮಾಡಿ, ಇದು ಪ್ಲೇಸ್ಟೋರ್ ಎಲ್ಲಿದೆ ನಿಮ್ಮದು, ಪ್ಲೇಸ್ಟೋರ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಆದಮೇಲೆ ಗೈಸ್ ಇಲ್ಲಿ ನಿಮಗೆ ಟೈಪ್ ಮಾಡಬೇಕು, ಎಲ್ಲಿ ಸರ್ಚಲ್ಲಿ ಪಿಂಟ್ರೆಸ್ಟ್ ಅಂತ. ಓಕೆನಾ. ಪಿಂಟ್ರೆಸ್ಟ್ ಸಿಂಪಲಿ ನಾನು ಇದನ್ನು ಟೈಪ್ ಮಾಡಿದ್ದೀನಿ. ಇದು ಏನಿದೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿಟ್ಟಿದ್ದೀನಿ. ಸೊ ನೀವು ಡೌನ್ಲೋಡ್ ಮಾಡಿಲ್ಲ ಅಂದರೆ ಡೌನ್ಲೋಡ್ನ ಮಾಡ್ಕೊಳ್ಳಿ. ಓಕೆನಾ. ಇದಾದಮೇಲೆ ಇದು ಸಿಂಪಲಿ ಪಿಂಟ್ರೆಸ್ಟ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಕೆನಾ.
ಓಪನ್ ಮಾಡ್ಕೊಂಡಾದಮೇಲೆ ಸೊ ಎಡಿಟಿಂಗ್ ಪಾರ್ಟ್ ಬಂದುಬಿಟ್ಟು ಮಿಸ್ ಮಾಡಬೇಡಿ, ಯಾವ ಥರ ಎಡಿಟ್ ಮಾಡೋದು ಏನು ಅಂತ ಎಲ್ಲ ಹೇಳ್ಕೊಡ್ತೀನಿ. ಸೊ ಸಿಂಪಲಿ ಪಿಂಟ್ರೆಸ್ಟ್ ಅಪ್ಲಿಕೇಶನ್ನು ಓಪನ್ ಮಾಡಾದಮೇಲೆ ಇಲ್ಲಿ ಸರ್ಚ್ ಆಪ್ಷನ್ ಕಾಣಿಸ್ತಿದ್ದಾರೆ, ಸಿಂಪಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಸರ್ಚ್ ಮಾಡಬೇಕು ಎ ಐ ನೇಚರ್ ಜಂಗಲ್ ವಿಡಿಯೋ ಅಂತ, ಓಕೆನಾ. ಸೊ ಎ ಐ ನೇಚರ್ ಜಂಗಲ್ ವಿಡಿಯೋ ಇಲ್ಲಿ ನಿಮಗೆ ನಾನು ಟೈಪ್ ಮಾಡಿದ್ದೀನಲ್ಲ, ಎ ಐ ನೇಚರ್ ಜಂಗಲ್ ವಿಡಿಯೋ ಅಂತ ಟೈಪ್ ಮಾಡಿ. ನಿಮಗೆ ತುಂಬ ಎ ಐ ವೀಡಿಯೋಸ್ ಬಂದುಬಿಟ್ಟು ಸಿಕ್ಬಿಡುತ್ತೆ, ತುಂಬ ಚೆನ್ನಾಗಿರೋ ವೀಡಿಯೋಸ್ ಬಂದುಬಿಟ್ಟು ಸಿಕ್ಬಿಡುತ್ತೆ. ಇದು ನಿಮ್ಮದು ಫ್ಯಾಕ್ಟ್ ವೀಡಿಯೋಗೆ ತುಂಬ ಯೂಸ್ ಆಗುತ್ತೆ, ನೀವು ಚೆನ್ನಾಗಿ ಫ್ಯಾಕ್ಟ್ ವೀಡಿಯೋ ಮಾಡ್ಬೋದು, ಓಕೆನಾ. ಸೊ ಸಿಂಪಲಿ ನೀವು ನೋಡಿ ಇಲ್ಲಿ ಈ ಥರ ಎಷ್ಟು ಚೆನ್ನಾಗಿದೆಯಲ್ಲ, ಇದನ್ನು ನೋಡಿ. ಅದಾದಮೇಲೆ ಇಲ್ಲಿ ತುಂಬ ವಿಡಿಯೋಸ್ ಇದೆ, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ವಿಡಿಯೋ ನೀವು ಈಸಿಲಿ ಡೌನ್ಲೋಡ್ನ ಮಾಡ್ಕೋಬೋದು. ಸಿಂಪಲಿ ನಾನು ಇದನ್ನು ಓಪನ್ ಮಾಡ್ತೀನಿ, ಒಂದೆರಡು ಮೂರು ವೀಡಿಯೋನ ನಾನು ಡೌನ್ಲೋಡ್ ಮಾಡ್ಕೋತೀನಿ, ಓಕೆನಾ. ಸೊ ಸಿಂಪಲಿ ಇದನ್ನೇ ಅಂದ್ಕೊಳ್ಳಿ, ಇದೊಂದು ಇಲ್ಲಿ ಡೌನ್ಲೋಡ್ ಮಾಡೋದಕ್ಕೆ ಸಿಂಪಲಿ ಈ 3 ಡಾಟ್ ಆಪ್ಷನ್ ಇದೆಯಲ್ಲ, ಈ 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಕಾಪಿ ಲಿಂಕ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕಾಪಿ ಲಿಂಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಾಪಿ ಆಗಿಬಿಡುತ್ತೆ. ಸೊ ಸಿಂಪಲಿ ಇಲ್ಲಿ ಗೂಗಲಲ್ಲಿ ಹೋಗ್ಬಿಟ್ಟು ಗೂಗಲ್ ಏನಿದೆ ಅದನ್ನು ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ರಾಂಗ್ ಮಾಡಿಬಿಡೋಣ. ಸೊ ರಾಂಗ್ ಮಾಡಾದಮೇಲೆ ಇಲ್ಲಿ ಸಿಂಪಲ್ ಇದು ರಿಮೂವ್ ಮಾಡಾದಮೇಲೆ ಪಿಂಟ್ರೆಸ್ಟ್ ವಿಡಿಯೋ ಡೌನ್ಲೋಡ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಸಿಂಪಲಿ ಫಸ್ಟ್ನೇ ವೆಬ್ಸೈಟ್ ಓಪನ್ ಮಾಡಿಕೊಂಡು ಇಲ್ಲಿ ಲಿಂಕ್ ಏನಿದೆ ಅದನ್ನು ಸಿಂಪಲಿ ಪೇಸ್ಟ್ ಮಾಡಿ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ನ ಮಾಡಿ. ಇದು ಒಂದು ಸ್ವಲ್ಪ ಲೋಡಿಂಗ್ ತಗೊಳುತ್ತೆ. ಅದಾದಮೇಲೆ ನಿಮ್ಮ ವಿಡಿಯೋ ಏನಿದೆ ಅದು ಬರುತ್ತೆ, ಓಕೆನಾ. ಸೊ ನೋಡಿ ನಮ್ಮ ವಿಡಿಯೋ ಏನಿದೆ ಅದು ಬಂದಿದೆ. ಸಿಂಪಲಿ ಇಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಒಂದು ಆ್ಯಡ್ ಬೇರೆ ತೋರಿಸ್ತಾರೆ, ಈ ಆ್ಯಡ್ನ ಸ್ಕಿಪ್ ಮಾಡ್ಕೊಳ್ಳಿ, ಓಕೆನಾ. ಸಿಂಪಲಿ ಇಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮದು ಏನು ವಿಡಿಯೋ ಇದೆ ಅದು ಡೌನ್ಲೋಡ್ ಆಗಿಬಿಡುತ್ತೆ. ಇಲ್ಲಿ ಮತ್ತೆ ಇನ್ನೊಂದು ಸಲ 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ವಿಡಿಯೋ ಏನಿದೆ ಅದು ಡೌನ್ಲೋಡ್ ಆಗಿದೆ, ಓಕೆನಾ. ಸೊ ಇದೇ ಥರ 3-4 ವಿಡಿಯೋ ನೀವೇನು ಮಾಡಿ ಡೌನ್ಲೋಡ್ ಮಾಡಿ ಇಲ್ಲಿ ಕಾಪಿ ಪೇಸ್ಟ್ ಮಾಡಿ, ಓಕೆನಾ ಗೈಸ್. ಸೊ ಎಲ್ಲ ಡೌನ್ಲೋಡ್ ಮಾಡಾದಮೇಲೆ ವಿಡಿಯೋ ಎಲ್ಲ. ಸೊ ಈಗ ನಾವೇನು ಮಾಡಬೇಕು, ಎಡಿಟಿಂಗ್ ಮಾಡಬೇಕು. ಸೊ ಸಿಂಪಲಿ ನಾವು ಕನ್ಮಾಸ್ಟರ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ನ ಮಾಡ್ಕೊಳ್ಳೋಣ, ಓಕೆನಾ. ಸೊ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಾವು ಶಾರ್ಟ್ ವೀಡಿಯೋ ಮಾಡ್ತಾ ಇರೋದು ಸಿಂಪಲಿ 9:16 ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಗೈಸ್ ಒಂದು ವಿಷಯ ಕ್ಲಿಯರ್ ಮಾಡಿಬಿಡ್ತೀನಿ. ಸೊ 3 ಮಿನಿಟ್ವರೆಗೂ ನೀವು ಶಾರ್ಟ್ ವೀಡಿಯೋ ಏನಿದೆ ಅದನ್ನು ಹಾಕ್ಬೋದು, ಓಕೆನಾ ಗೈಸ್. ಅದಾದಮೇಲೆ ನಾವು ಇಲ್ಲಿ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ನಾವು ಏನು ವೀಡಿಯೋಸ್ ಎಲ್ಲ ಡೌನ್ಲೋಡ್ ಮಾಡಿದ್ವಿ ಪಿಂಟ್ರೆಸ್ಟ್ ಆ್ಯಪಿಂದ, ಸೊ ಅದನ್ನೆಲ್ಲ ನಾನು ಒಂದೊಂದಾಗಿ ಆ್ಯಡ್ನ ಮಾಡ್ಕೊಳ್ತೀನಿ, ಓಕೆನಾ. ಸೊ ಇದೇ ಥರ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಥರ ನಾವು ವಿಡಿಯೋ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀವಿ. ಸೊ ನೋಡಿ ಈ ವಿಡಿಯೋದಲ್ಲಿ ಯಾವುದೇ ವಾಟರ್ ಮಾರ್ಕು ಇಲ್ಲ, ನೋಡೋದಕ್ಕೆ ಸಿಗೋಲ್ಲ, ಫುಲ್ ಸ್ಕ್ರೀನಲ್ಲಿದೆ. ಶಾರ್ಟ್ ವಿಡಿಯೋಗೆ ಕರೆಕ್ಟ್ ಪರ್ಫೆಕ್ಟ್ ಫಿಟ್ ಆಗುತ್ತೆ, ಓಕೆನಾ. ಸೊ ಮಧ್ಯದಲ್ಲಿ ನಮಗೆ ಇಲ್ಲಿ ಲೈನ್ ಥರ ಇದೆಯಲ್ಲ, ಸೊ ಇದರಲ್ಲಿ ನಾವೇನಾದರೂ ಒಂದು ಟ್ರಾನ್ಸಾಕ್ಷನ್ ಎಫೆಕ್ಟ್ನ ಹಾಕ್ಬಿಡೋಣ ಫಸ್ಟಿಗೆ, ಓಕೆನಾ. ಸೊ ನೋಡಿ ನಾವಿಲ್ಲಿ ಏನಾದರೂ ಒಂದು ಟ್ರಾನ್ಸಾಕ್ಷನ್ ಎಫೆಕ್ಟ್ನ ಹಾಕ್ಬಿಡೋಣ. ಇಲ್ಲಿ ಎರಡನೇದಲ್ಲಿ ಬೇಡ, ಇದೊಂದು ಎಫೆಕ್ಟ್ ಇದೆ, ಇದನ್ನು ಹಾಕಿದ್ದೀನಿ. ಸೊ ಇಲ್ಲಿ ನಿಮಗೆ ಲ್ಯಾಶ್, ಓಕೆ. ಇದು ಟ್ರಾನ್ಸಾಕ್ಷನ್ ಎಫೆಕ್ಟ್ ಎಲ್ಲ ಹಾಕಿದ್ವಿ ನಾವು. ಈ ಥರ ಇಲ್ಲಿ ಮಧ್ಯದಲ್ಲಿ ನಿಮಗೆ ಒಂದು ಲೈನ್ ಥರ ಕಾಣುತ್ತಲ್ಲ, ಅದರಲ್ಲಿ ನಿಮಗೆ ಬಂದುಬಿಟ್ಟು ಟ್ರಾನ್ಸಾಕ್ಷನ್ ಎಫೆಕ್ಟ್ಸ್ ಎಲ್ಲ ಏನಿದೆ ಅದನ್ನು ಹಾಕಬೇಕು, ಓಕೆನಾ ಗೈಸ್. ಸೊ ಇದೆಲ್ಲ ಹಾಕಾದ್ಮೇಲೆ ಸೊ ಸಿಂಪಲ್ ಈಗ ನಾವು ಏನು ಮಾಡಬೇಕು, ಇದರದ್ದು ಸೌಂಡ್ ಎಲ್ಲ ಇರುತ್ತೆ. ಸೊ ಸಿಂಪಲಿ ಒಂದು ಸಲ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮಿಕ್ಸ್ಚರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೌಂಡನ್ನ ಮ್ಯೂಟ್ ಮಾಡಿ. ಸೊ ಇಲ್ಲಿ ಕೂಡ ಎಲ್ಲ ವೀಡಿಯೋಸ್ದು ಸೌಂಡ್ ಏನು ಮಾಡೋಣ, ನಾವು ಮ್ಯೂಟ್ನ ಮಾಡ್ಕೊಳ್ಳೋಣ, ಓಕೆನಾ. ಸಿಂಪಲಿ ಎಲ್ಲ ವೀಡಿಯೋದು ಮ್ಯೂಟ್ ಮಾಡಬೇಕು. ಸೌಂಡ್ ಮ್ಯೂಟ್ ಮಾಡೋದು ತುಂಬ ಇಂಪಾರ್ಟೆಂಟು, ಓಕೆನಾ. ಸೊ ಸೌಂಡೆಲ್ಲ ಮ್ಯೂಟ್ ಮಾಡಿ ಆಯಿತು. ಸೊ ಈಗ ನಾವೇನು ಮಾಡಬೇಕು, ಮೇಯ್ನಾಗಿ ಈಗ ನಾವು ಏನು ಡೌನ್ಲೋಡ್ ಮಾಡಿದ್ವಿ ವಾಯ್ಸು, ಓಕೆನಾ. ಸೊ ವಾಯ್ಸು AI ವಾಯ್ಸು ಸ್ಕ್ರಿಪ್ಟು ಬರೆಸ್ಬಿಟ್ಟು ChatGPTಯಿಂದ ಯಾವ ವಾಯ್ಸ್ ಜನ್ರೇಟ್ ಮಾಡಿಸಿದ್ವಲ್ಲ ಅದನ್ನು ಇಲ್ಲಿ ಆ್ಯಡ್ ಮಾಡಬೇಕು. ಸೊ ಸಿಂಪಲಿ ಆ್ಯಡ್ ಮಾಡೋದಕ್ಕೆ ಇಲ್ಲಿ ಏನು ಮಾಡಿ, ಮ್ಯೂಸಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮ್ಯೂಸಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಈಗ ನಾವೇನು ಡೌನ್ಲೋಡ್ ಮಾಡಿದ್ವಿ ಅದನ್ನು ಆ್ಯಡ್ ಮಾಡೋಣ, ಓಕೆನಾ. ಸೊ ಸಿಂಪಲಿ ಒಂದು ಸಲ ಕೇಳ್ಕೊಂಡು ನೋಡೋಣ ಯಾವುದು.
ಒಂದು ಸಣ್ಣ ಹುಡುಗದು ಅಮ್ಮಗೆ ಅಮೋಜ್ ಕಾಡು ಅಮೋಜ್ ಗೈಸ್ ಇದಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಓಕೆನಾ. ಸೊ ಸಿಂಪಲ್ ಈಗ ನಾವೇನು ಮಾಡೋಣ ನೋಡಿ ಒಂದ್ಸಲ ಕೇಳೋಣ ಎಲ್ಲಿವರೆಗಿದೆ ನಮ್ಮದು ಸ್ಪೀಚು. ನೋಡಿ ಇಲ್ಲಿವರೆಗೂ ಇದೆ. ಮಧ್ಯದಲ್ಲಿ ಏನಾದರೂ ಸ್ಪೇಸ್ ಇದ್ದರೆ ಅದು ಯಾವ ಥರ ಡಿಲೀಟ್ ಮಾಡಿ ಕರೆಕ್ಟ್ ಮಾಡೋದು ಅಂತ ಹೇಳ್ತೀನಿ ನಿಮಗೆ. ಒಂದ್ಸಲ ಕೇಳ್ಕೊಳ್ಳೋಣ. ಇದು 55 ಲಕ್ಷ ಚದರ ಕಿಲೋಮೀಟರ್ ವಿಸ್ತಾರವನ್ನು ಹೊಂದಿದೆ. ಇಲ್ಲಿ ನಮಗೆ ನೋಡಿ ಗ್ಯಾಪ್ ಇದೆ. ಸೊ ಸಿಂಪಲ್ ಇಲ್ಲಿ ಸ್ಪ್ಲಿಟ್ ಮಾಡಿಬಿಟ್ಟು ಈ ಗ್ಯಾಪ್ನ ರಿಮೂವ್ ಮಾಡೋಣ. ಸೊ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ವಾಯ್ಸು. ಮತ್ತು ಈ ಗ್ಯಾಪ್ನ ರಿಮೂವ್ ಮಾಡಿದರೆ ಗ್ಯಾಪ್ ಇರಲ್ಲ, ನಮ್ಮದು ಚೆನ್ನಾಗಿ ಬರುತ್ತೆ ಆಗ ವಿಡಿಯೋ ಓಕೆನಾ. ಸೊ ಮತ್ತೆ ಕೇಳೋಣ. FFC ಎಂದು ಕರೆಯುತ್ತಾರೆ ಏಕೆಂದರೆ ಇದು ಜಗತ್ತಿನ 20% ಆಮ್ಲಜನಕವನ್ನು ಉತ್ಪಾದಿಸುತ್ತದೆ. ಸೊ ಮತ್ತೆ ಇಲ್ಲಿಗೆ ಒಂದು ಕಟ್ ಮಾಡೋಣ, ಯಾಕಂದರೆ ಇಲ್ಲಿ ವಾಯ್ಸ್ ಬಂದುಬಿಟ್ಟು ಸ್ಟಾಪ್ ಆಗ್ತಿದೆ. ಇಲ್ಲಿಂದ ಟ್ರಿಮ್ ಲೆಫ್ಟಿಗೆ ಮಾಡಿಬಿಟ್ಟು ಸಿಂಪಲ್ ಇದನ್ನು ಇಲ್ಲಿಗೆ ಎಳ್ಕೊಂಡು ಬರೋಣ ಓಕೆನಾ. ಸೊ ಈಗ ನಮ್ಮದು ಸ್ಪೇಸ್ ಏನೇನಿದೆ. ಅಮೋಜ್ ಕಾಡು ಅಮೆಜಾನ್ ಜಾಂಗಲ್ ವಿಶ್ವದ ಅತಿ ದೊಡ್ಡ ಕಾಡಾಗಿದೆ. ಇದು 55 ಲಕ್ಷ ಚದರ ಕಿಲೋಮೀಟರ್ ವಿಸ್ತಾರವನ್ನು ಹೊಂದಿದೆ. ಇದನ್ನು ಪೃಥ್ವಿಯ FFC ಎಂದು ಕರೆಯುತ್ತಾರೆ ಏಕೆಂದರೆ ಇದು ಜಗತ್ತಿನ 20% ಆಮ್ಲಜನಕವನ್ನು ಉತ್ಪಾದಿಸುತ್ತದೆ. 390 ಬಿಲಿಯನ್ ಗಿಡಗಳು ಮತ್ತು 16,000 ಪ್ರಭೇದಗಳ ಸಸ್ಯಗಳಿ. ಸೊ ಗೈಸ್ ಇಲ್ಲಿ ಈ ಎಫೆಕ್ಟ್ ಬಂದುಬಿಟ್ಟು ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ, ನಾವು ಬೇರೆ ಎಫೆಕ್ಟ್ನ ಇಲ್ಲಿ ಆ್ಯಡ್ ಮಾಡೋಣ. ಇದು ಸಖತ್ ಒಂಥರ ವಿಚಿತ್ರವಾಗಿದೆ ಎಫೆಕ್ಟು. ಓಕೆ, ನಾವು ಇದಿಲ್ಲ ಅಂದರೆ ಇದನ್ನು ಆ್ಯಡ್ ಮಾಡೋಣ. ಸೊ ಇಲ್ಲಿಗೂ ಅಷ್ಟೇ ಸೇಮು, ನಾವು ಬೇರೆ ಎಫೆಕ್ಟ್ನ ಆ್ಯಡ್ ಮಾಡೋಣ ಓಕೆನಾ. ಆ ಎಫೆಕ್ಟ್ ಅಷ್ಟು ಮ್ಯಾಚ್ ಆಗ್ತಿಲ್ಲ ಅದಕ್ಕೆ. ಸೊ ಓಕೆ, ಈ ಎಲ್ಲ ಎಫೆಕ್ಟ್ ಬಂದುಬಿಟ್ಟು ಆ್ಯಡ್ ಮಾಡಾಗಿದೆ. ಈಗ ಏನು ಮಾಡಬೇಕೀಗ ಫೈನಲಾಗಿ ನಮಗೆ ಫೈನಲಾಗಿ ವಿಡಿಯೋ ಬಂದುಬಿಟ್ಟು ನಮ್ಮದು ರೆಡಿ ಆಗಿದೆ. ಸೊ ಇಲ್ಲಿ ಟ್ರಿಮ್ ರೈಟಿಗೆ ಮಾಡಿಬಿಡೋಣ. ಸೊ ಟ್ರಿಮ್ ರೈಟಿಗೆ ಮಾಡಾದಮೇಲೆ ಫೈನಲಿ ನಮ್ಮ ವಿಡಿಯೋ ರೆಡಿ ಆಗಿದೆ. ಈಗ ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ನ ಮಾಡ್ಕೋಬೇಕು. ಸೊ ಇನ್ನು ನಿಮಗೆ ಏನಾದರೂ ಬೇಕಿದ್ದರೆ ನಿಮ್ಮದು ನೇಮ್ ಏನಾದರೂ ಆ್ಯಡ್ ಮಾಡಬೇಕಂದ್ರೆ ಸಿಂಪಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಚಾನಲ್ ನೇಮ್ ಏನಿದೆ ಅದನ್ನು ಆ್ಯಡ್ ಮಾಡಿ ಇನ್ನು ಕ್ರಿಯೇಟರ್ 0.4 ಅಂತ ಆ್ಯಡ್ ಮಾಡಿದ್ದೀನಿ ನಾನು ಓಕೆನಾ. ಸೊ ಇದು ಬ್ಯಾಕ್ ಮಾಡೋಣ. ಎಲ್ಲೋ ಇದು ಟೆಕ್ಸ್ಟೇ ಬರಲಿಲ್ವಲ್ಲ. ಯಾಕಿದು ರೇಟ್ ಮಾಡೋಕ್ಕೆ ಕೇಳ್ತಾ ಇದೆ ಈಗ. ಹೀನಾ ಕ್ರಿಯೇಟರ್ 0.4 ಓಕೆನಾ. ಸೊ ನಾನು ಟೆಕ್ಸ್ಟ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಥರ ಕೆಳಗಡೆ ಬೇಕಿದ್ರೆ ನೀವು ಇಲ್ಲದ್ರೆ ಅಡ್ಜಸ್ಟ್ನ ಮಾಡ್ಕೋಬೋದು ಓಕೆನಾ. ಸೊ ಈ ಟೆಕ್ಸ್ಟಿಗೆ ಬೇಕಿದ್ರೆ ಫಾಂಟ್ ಏನಿದೆ ಫಾಂಟ್ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಫಾಂಟ್ ಇಷ್ಟ ಆಗುತ್ತೆ ನೀವು ಆ ಫಾಂಟ್ನ ಇಡ್ಬೋದು ಓಕೆನಾ. ನಾನು ಸಿಂಪಲ್ ಈ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ವೈಟ್ ಕಲರಲ್ಲಿ ಎಡಾಕ್ಬಿಡ್ತೀನಿ. ಬೇಕಿದ್ರೆ ಇಲ್ಲಿ ನೀವು ಶ್ಯಾಡೋ ಇಲ್ಲ ಗ್ಲೋ ಏನಾದರೂ ಹಾಕ್ಕೋಬೋದು, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಕ್ರಿಯೇಟಿವ್ ಆಗಿ ಓಕೆನಾ. ನಮ್ಮದು ಚಾನಲ್ದು ಏನು ನೇಮ್ ಇದೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ. ಫುಲ್ ಇದನ್ನು ಏನು ಮಾಡೋಣ, ಎಷ್ಟು ವಿಡಿಯೋ ಲೆಂತ್ ಇದೆ ಅಷ್ಟು ವಿಡಿಯೋವರೆಗೂ ಹೇಳ್ಕೊತೀನಿ ಓಕೆನಾ. ಸೊ ಇಷ್ಟ ಆಯಿತು. ಇಷ್ಟ ಆದಮೇಲೆ ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ನ ಮಾಡಬೇಕು. ಸೊ ಸಿಂಪಲಿ ನಾನಿಲ್ಲಿ ಸೇವ್ ಮಾಡ್ಕೊತೀನಿ. ಸೊ ಸೇವ್ ಮಾಡ್ಕೊಂಡಾದಮೇಲೆ ಈಗ ಮೇಯ್ನಾಗಿ ನಮಗೆ ಏನು ಬೇಕು, ಮ್ಯೂಸಿಕ್ ಬೇಕು. ಮ್ಯೂಸಿಕ್ ಇಲ್ಲಾಂದರೆ ನಮ್ಮದು ವಿಡಿಯೋನೇ ಚೆನ್ನಾಗಿರಲ್ಲ ಒಂದು ಸ್ವಲ್ಪನೂ. ಸೊ ಮ್ಯೂಸಿಕ್ ಆ್ಯಡ್ ಮಾಡೋಕ್ಕೆ ಏನು ಮಾಡಬೇಕು, ನಮ್ಮದು ಯೂಟ್ಯೂಬ್ ಅಪ್ಲಿಕೇಶನಲ್ಲೇ ಯಾವ ಥರ ಸರ್ಚ್ ಮಾಡೋದು ಆ ಮ್ಯೂಸಿಕ್ಗೆ ನಿಮಗೆ ಕಾಪಿರೈಟೇ ಬರಬಾರದಲ್ವ ಮ್ಯೂಸಿಕ್ಕು, ಹಾಗಾಗಿ ಓಕೆನಾ. ಸೊ ಸಿಂಪಲಿ ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸರ್ಚ್ ಮಾಡಿ, ಸರ್ಚ್ ಅಲ್ಲ, ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಾವು ಏನು ಈಗ ವಿಡಿಯೋ ಇಲ್ಲಿ ಕೇಳಿಸಲ್ಲ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಾದಮೇಲೆ ಈಗ ನಾವೇನು ಡೌನ್ಲೋಡ್ ಮಾಡಿದ್ವಿ ಕೈನ್ ಮಾಸ್ಟರ್ ಅಪ್ಲಿಕೇಶನಿಂದ ಎಡಿಟ್ ಮಾಡಿದ್ವಿ ಆ ವಿಡಿಯೋನ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಆಪ್ಷನ್ ಇದೆಯಲ್ಲ ಕೆಳಗಡೆ ವೈಟಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವಿಡಿಯೋ ನೆಕ್ಸ್ಟ್ ಆ್ಯಡ್ ಆಗುತ್ತೆ. ಸಿಂಪಲಿ ಕ್ಲಿಕ್ ಮಾಡಿ. ಇದೊಂದು ಸ್ವಲ್ಪ ಪ್ರೊಸೆಸಿಂಗ್ ತಗೊಳ್ಳುತ್ತೆ. ಪ್ರೊಸೆಸಿಂಗ್ ತೊಗೊಂಡಾದ್ಮೇಲೆ ನಿಮ್ದು ಏನಾಗುತ್ತೆ, ಡನ್ ಆಗುತ್ತೆ
ಓಕೆನಾ. ಅದಾದಮೇಲೆ ನೋಡಿ ಈ ಥರ ನಿಮ್ಮದು ವೀಡಿಯೋ ಬರುತ್ತೆ. ಇಲ್ಲಿ ಮೇಲೆ ನಿಮಗೆ ಆ್ಯಡ್ ಸೌಂಡ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಆ್ಯಡ್ ಸೌಂಡು, ಇಲ್ಲಿ ನಿಮಗೆ ಒಂದು ಸಲ ಮಾರ್ಕ್ ಮಾಡಿಬಿಡ್ತೀನಿ. ಇಲ್ಲಿ ಆ್ಯಡ್ ಸೌಂಡ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಸಿಂಪಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಆದಮೇಲೆ ಇಲ್ಲಿ ನಿಮಗೆ ಏನು ಮಾಡಬೇಕು, ಸೌಂಡನ್ನ ಫೈಂಡ್ ಮಾಡಬೇಕು. ಓಕೆನಾ. ಸೌಂಡ್ ಇಲ್ಲಿ ನಾನು ಏನು ಟೈಪ್ ಮಾಡ್ತಾಯಿದ್ದೀನಿ ಅದನ್ನೇ ಟೈಪ್ ಮಾಡಿ. ಡೆತ್ ಆಫ್ ಎ ಟ್ರಯಂಟ್ ಇಲ್ಲೇ ನಿಮಗೆ ಕಾಣಿಸ್ತಿದೆಯಲ್ಲ, ಇದು ಡೆತ್ ಆಫ್ ಎ ಟ್ರಯಂಟ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಗೈಸ್, ಇಲ್ಲಿ ಫಸ್ಟಲ್ಲಿ ಬರ್ತಾ ಇದೆಯಲ್ಲ ಇದೇ ಮ್ಯೂಸಿಕ್ಕು. ಓಕೆನಾ ಗೈಸ್, ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಮ್ಯೂಸಿಕ್ ಏನಾಗುತ್ತೆ, ಆ್ಯಡ್ ಆಗುತ್ತೆ. ಇನ್ನೊಂದು ಸಲ ಕ್ಲಿಕ್ ಮಾಡಿಬಿಡ್ತೀನಿ. ಮ್ಯೂಸಿಕ್ ಬಂದುಬಿಟ್ಟು ತುಂಬ ಜಾಸ್ತಿ ಇದೆ. ಏನು ಮಾಡಬೇಕು, ನಾವು ಇದನ್ನು ಸ್ವಲ್ಪ ಎಡಿಟ್ ಮಾಡಬೇಕು. ಓಕೆನಾ. ಸಿಂಪಲ್ ಇಲ್ಲಿ ಯೋರ್ ಆಡಿಯೋ ಫುಲ್ ಮ್ಯೂಟ್ ಆಗಿದೆ. ಇದು 55 ಲಕ್ಷ ಚದರ ಕಿಲೋಮೀಟರ್ ವಿಸ್ತಾರವನ್ನು ಹೊಂದಿದೆ. ಇದನ್ನು ಪೃಥ್ವಿಯ ಸುವಫೆಫ್ಸ್ ಎಂದು ಕರೆಯುತ್ತಾರೆ, ಏಕೆಂದರೆ ಇದು ಜಗತ್ತಿನ 20% ಆಮ್ಲಜನಕವನ್ನು ಉತ್ಪಾದಿಸುತ್ತದೆ. 390 ಬಿಲಿಯನ್ ಗಿಡಗಳು. ನೋಡಿದ್ರಲ್ಲ ಯಾವ ಥರ ಮಾಡೋದಂತ, ಇದೇ ಥರ ನೀವು ಆ್ಯಡ್ ಮಾಡಬೇಕು. ಓಕೆನಾ ಗೈಸ್. ಸೊ ಸಿಂಪಲಿ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಏನು ಮಾಡಿ, ಪೋಸ್ಟ್ನ ಮಾಡಿಬಿಡಿ ನಿಮ್ಮ ವಿಡಿಯೋ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ ಹೆಂಗೆ ಏನು ಅಂತ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.